Hello guys, welcome to my YouTube channel Deepashri Life at 360. ಇವತ್ತು ಬೆಳಗ್ಗೆ ಬೇಗ ಎದ್ದೆ ಬಿಕಾಸ್ ಸಂಡೇ ವರ್ಕ್ಶಾಪ್ ಇತ್ತು. ಸೊ ಸಂಡೇ ಆದರೂ ನನಗೆ ಮಾತ್ರ ರಜಾ ಇರಲಿಲ್ಲ. ಆ್ಯಸ್ ಯೂಶುವಲ್ ಎದ್ದ ತಕ್ಷಣ ಕ್ಲೀನ್ ಮಾಡಿ ಬೆಡ್ನ, ನಮ್ಮ ಚಾಕ್ ಇತ್ತು ಸ್ವಲ್ಪ ಹೊತ್ತು ಆಟ ಆಡಿ, ನನ್ನ ಸಪ್ಲಿಮೆಂಟ್ಸ್ ತೊಗೊಂಡು ನನ್ನ ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ. ಜೊತೆಗೆ ಇವತ್ತು ನಿಮಗೆ ಮೈಂಡ್ಸೆಟ್ ಟಿಪ್ ಆ್ಯಂಡ್ ವರ್ಕೌಟ್ ಟಿಪ್ ಅಂತಲೂ ಹೇಳ್ಬೋದು. ನನ್ನನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ನನಗೆ ಸಂಡೇ ಮಾರ್ನಿಂಗ್ ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಟಯರ್ಡ್ ಆಗಿತ್ತು, ಬಾಡಿ ಕೂಡ ರಿಕವರ್ ಆಗಿರಲಿಲ್ಲ. ನೀವು ಅಷ್ಟೇ ವೀಕ್ಲಿ 5 days 6 days ವರ್ಕೌಟ್ ಮಾಡ್ತಿದ್ದೀರಾ, ಇಲ್ಲ ಡೈಲಿ ರೆಗ್ಯುಲರಾಗಿ ಬೆಳಿಗ್ಗೆ ಬೇಗ ಎದ್ದು ರಾತ್ರಿ ಲೇಟಾಗಿ ಮಲ್ಕೊತಿದ್ದೀರಾ, ಹೋಲ್ ಡೇ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಬಾಡಿಗೆ ರೆಸ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಯಾವಾಗಲೂ ಮನೆ, ಮಕ್ಕಳು, ಅಡುಗೆ, ತಿಂಡಿ, ಅಮ್ಮ ಅಪ್ಪ ಅಲ್ಲ, ನಾವು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ಒಂದು ದಿನ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ. ಲೇಟಾಗಿ ಎದ್ದೇಳಿ, ಇಲ್ಲ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ವರ್ಕೌಟ್ ಮಾಡ್ತೀರಾ ವರ್ಕೌಟ್ ಮಾಡಿ, ಇಲ್ಲ ರೆಸ್ಟ್ ಮಾಡಬೇಕಂತ ರೆಸ್ಟ್ ಮಾಡಿ. ಯಾವಾಗಲೂ ಸೆಲ್ಫಿಶಾಗಿ ಥಿಂಕ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ನೀವು ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳೋದು ಯಾವುದೇ ರೀತಿ ಸೆಲ್ಫಿಶ್ನೆಸ್ ಅಲ್ಲ. ಸೊ ಇದನ್ನೆಲ್ಲ ಬಿಟ್ಟು ರೆಸ್ಟ್ ಮಾಡಿ, ಬಾಡಿ ರಿಕವರ್ ಆದ್ರೆ ನೆಕ್ಸ್ಟ್ ಡೇಗೆ ಇನ್ನೂ ಸೂಪರಾಗಿರ್ತೀರ. ಇನ್ ಕೇಸ್ ನಿಮಗೆ ಹುಷಾರಿಲ್ಲ ಅಂತ ಅಂದರೆ ಮನೇನ ಯಾರು ನೋಡ್ಕೊತಾರೆ? ನಿಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊತಾರೆ? ಇಲ್ಲ ಗಂಡ ಮಕ್ಕಳನ್ನ ಯಾರು ನೋಡ್ಕೊತಾರೆ ಅಲ್ವಾ? ಸೊ ಫಸ್ಟು ನೀವು ಅಂದರೆ ನಾವು ಖುಷಿಯಾಗಿದ್ದರೆ, ಆರಾಮಾಗಿದ್ದರೆ ಮಾತ್ರ ನಮ್ಮ ಮನೆಗೆ ಚೆನ್ನಾಗಿರೋದು. ಇದು ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸ್ಟಿಲ್ ನೀವು ನಿಮಗೋಸ್ಕರ ಟೈಮ್ ಕೊಡೋದನ್ನ ಮರ್ತು ಬಿಟ್ಟಿರ್ತೀರ. ಸೊ ಟೈಮ್ ಕೊಟ್ಕೊಡಿ. ನೀವು ಖುಷಿಯಾಗಿದ್ದರೆ ಮನೆ ಕೂಡ ಅಷ್ಟೇ ಖುಷಿಯಾಗಿರುತ್ತೆ. ಸೊ ಫೈನಲ್ ಆಗಿ ನನ್ನ ಕ್ಲಾಸಸ್ಗೆ ಈ ಥರ ರೆಡಿ ಆಗಿದ್ದೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ನನ್ನ ಮೂಡ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಹೊರಗಡೆ ಬಂದು ನನ್ನ ಗಿಡಗಳಿಗೆ ನೀರು ಹಾಕ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದೆ. ಮೀನ್ ವೆಲ್ ಶ್ರೀ ಕೂಡ ನನಗೆ ಬಿಸಿಯಾಗಿ ಟೀ ಮಾಡಿಕೊಟ್ರು. ಆ್ಯಂಡ್ ಇನ್ನೊಂದು 30 minutesಗೆ ಕ್ಲಾಸ್ ಇದೆ, ಅಟೆಂಡ್ ಮಾಡಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ಇದು ಚಿಕನ್ ಮತ್ತು ಪನ್ನೀರ್ ಪಲಾವ್ ಇದೆ. ಆ್ಯಂಡ್ ಚಿಕನ್ ಕರಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಕ್ವಾಂಟಿಟಿ ಯಾವತ್ತು ಇಂಪಾರ್ಟೆಂಟ್. ನಾನು ತುಂಬ ಕಡಿಮೆ ಕ್ವಾಂಟಿಟಿ ತಿಂತೀನಿ. ಈಗ ಆಲ್ಮೋಸ್ಟ್ 9 o'clock ಆಯಿತು. ನನಗೆ ಸ್ಲಿಮ್ 90 ಪ್ರೋಗ್ರಾಮ್ ವರ್ಕ್ಶಾಪ್ ಇದೆ. ಸೊ ಅದು ಕೂಡ ಪ್ರಿಪೇರ್ ಆಗ್ತಿದ್ದೀನಿ. ಈ ಥರ ಇರುತ್ತೆ ನನ್ನ ಸಂಡೇ ಕೂಡ, ಲೈಕ್ ಕಂಪ್ಲೀಟ್ ಬ್ಯುಸಿ. ಸೊ ತಿಂದು ಕ್ವಿಕ್ಕಾಗಿ ರೆಡಿ ಆಗಿ ಸಿಗ್ತೀನಿ. ಕ್ಲಾಸ್ ಮುಗಿಸ್ಕೊಂಡು ಕ್ವಿಕ್ಕಾಗಿ ಚೇಂಜ್ ಮಾಡಿ ಇನ್ನೊಂದು ಕ್ಲಾಸ್ಗೆ ರೆಡಿ ಆಗಿದ್ದೀನಿ. ಜೊತೆಗೆ ಇವತ್ತಿನ ಡಯಟ್ ಟಿಪ್ ನಿಮಗೆ, ನಿಮ್ಮ ಡಯಟಲ್ಲಿ ಡೈಲಿ ಒಂದು ಹಣ್ಣನ್ನು ಮಿಸ್ ಮಾಡದೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಸೀಸನಲ್ ಫ್ರೂಟ್ ಆಗಿ ವಾಟರ್ ಮೆಲನ್ ಇದೆ, ಅದೇ ರೀತಿ ಪ್ರತಿ ಸೀಸನಲ್ಲೂ ಅದಕ್ಕೆ ಆದ ಒಂದು ಹಣ್ಣು ಬರುತ್ತೆ, ಅದರಿಂದ ಒಂದು ಬೆನಿಫಿಟ್ ಇರುತ್ತೆ. ಸೊ ಮಿಸ್ ಮಾಡದೆ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ವರ್ಕ್ಶಾಪ್ ಫಾಲ್ ಹೋಗಿದ್ದು, ಅದಾದಮೇಲೆ ಸ್ವಲ್ಪ ಟೀಮ್ ಜೊತೆ ಮೀಟಿಂಗ್ ಇತ್ತು. ಬಿಕಾಸ್ ಟೀಮ್ 90 ನಾವು ವರ್ಕ್ಶಾಪ್ ನಡೆಸ್ತೀವಿ, ಅದರ ಇನ್ಪುಟ್ಸು ಅದೆಲ್ಲ ಮುಗಿಸ್ಕೊಂಡೆ. ಈಗ ವಾಟರ್ ಮೆಲನ್ ತಿಂದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಕಾಲ್ ಇದೆ, ಗಟ್ ಕಾಲು, ಅದನ್ನು ಕೂಡ ಅಟೆಂಡ್ ಮಾಡಬೇಕು. ಅದೆಲ್ಲ ಈ ಕಾಲು ಅದು ಇದನ್ನೇ ಆಯಿತು. ಇಷ್ಟೇ ಸ್ವಲ್ಪ ರೀಲ್ ಶೂಟ್ ಪೆಂಡಿಂಗ್ ಇತ್ತು, ರೀಲ್ ಶೂಟು ಮುಗಿಸ್ದೆ. ಈಗ ತಿಂದುಬಿಟ್ಟು ಆ ಕಾಲ್ಗೆ ರೆಡಿ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ. ಆ ಕಾಲ್ ತೊಗೊಂಡು ಆ ಕಾಲ್ ಮುಗಿಸಿದ್ರೆ ಇವತ್ತಿಂದು ಒಂದು 80% ವರ್ಕ್ ಆದಂಗೆ. ಇನ್ನೊಂದು 20% ಇದೆ. ಆ 20% ಏನಂದರೆ ಸ್ಲಿಮ್ 90 ಪ್ರೋಗ್ರಾಮ್ ಎಡಿಟರ್ ರಿವ್ಯೂ ಮಾಡೋದು. ಬಿಕಾಸ್ ಈಗ ಆಲ್ಮೋಸ್ಟ್ ಲಾಸ್ಟ್ ಫೇಸಲ್ಲಿ ಇರೋದ್ರಿಂದ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿರುತ್ತೆ ವರ್ಕೌಟ್ ಎಲ್ಲ. ಪರ್ಟಿಕ್ಯುಲರ್ ಕರೆಕ್ಟಾಗಿ ಹಾಕಿದ್ದಾರೆ, ಎಡಿಟ್ ಮಾಡಿದ್ದಾರೆ ಅಂತ ನೋಡಬೇಕು. ಆ ಕೆಲಸ ಇದೆ. ಈ ಕಾಲ್ ಮುಗಿಸಿದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಬಿಗ್ ಟಾಸ್ ಕಾಲ್ ಮುಗೀತು. ಸ್ವಲ್ಪ ಹೊತ್ತು ರೆಸ್ಟು ಮಾಡಿದೆ. ಈಗ ಸ್ಲಿಮ್ 90 ಪ್ರೋಗ್ರಾಮ್ ಪ್ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿನ ನನ್ನ ಸ್ಟೋರಿ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಸಂಜೆ ಆಗಿದೆ ಆಲ್ರೆಡಿ. ಲೈಕ್ ನನಗೆ ಸ್ವಲ್ಪ ಇವತ್ತು ತುಂಬ ಕಂಪ್ಲೀಟ್ ಎಂಗೇಜ್ ಇದ್ದರಿಂದ ಏನೋ ಒಂಥರ ಬಾಡಿ ರಿಕವರ್ ಆಗಿಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಓಕೆ, ವಾಪಸ್ ನನ್ನ ಸ್ಟೋರಿಗೆ ಬರೋಣ. ಸೊ ನಾನು ಹೇಳಿದೆ ಓಶೋ ಮೂವಿ ಮಾಡಿದೆ ಅಂತ. ಓಶೋ ಮೂವಿ ಮಾಡಿದ್ಮೇಲೆ ನನಗೆ ಕಾಂಟ್ಯಾಕ್ಟ್ಸ್ ಬೆಳೀತಾ ಹೋಯಿತು. ಬಿಕಾಸ್ ಓಶೋ ಮೂವಿಲಿ ನಾನು ಒಂಥರ ಟ್ರೆಡಿಷ್ನಲ್ ಪಾರ್ಟು ಮಾಡಿದ್ದೆ, ಮಾಡ್ರನ್ ಪಾರ್ಟು ಮಾಡಿದ್ದೆ. ಸೊ ಮಾಡ್ರನ್ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಆ್ಯಕ್ಚುಲಿ ನನ್ನ ನಾರ್ಮಲ್ಗಿಂತ ಮೇಕಪ್ ಮಾಡಿದಾಗ ನನ್ನ ಲುಕ್ ಕಂಪ್ಲೀಟ್ ಡಿಫ್ರೆಂಟ್ ಆಗುತ್ತೆ. ಸೊ ಫೀಚರ್ಸ್ ಎಲ್ಲ ಚೆನ್ನಾಗಿ ಹೈಲೈಟ್ ಆಯ್ತಲ್ಲ ಅಂದ್ಬಿಟ್ಟು ಅಲ್ಲಿಂದ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಒಂದೊಂದೇ ಚಾನ್ಸ್ ಸಿಕ್ತು. ವ್ಯೂಹ ಅಂತ ಮಾಡಿದೆ, ಆ್ಯಂಡ್ ವೈಫೈ ಅಂತ ಮಾಡಿದೆ. ಅದು ವೈಫೈನ ರಿಲೀಸ್ ಆಗಿಲ್ಲ. ವ್ಯೂಹ ಕೂಡ ರಿಲೀಸ್ ಆಯಿತು. ನನ್ನ ಮದುವೆ ಆಗೋಕ್ಕಿಂತ ಸ್ವಲ್ಪ ತಿಂಗಳು ಮುಂಚೆ ರಿಲೀಸ್ ಆಯಿತು. ಆ್ಯಂಡ್ ಅದೆಲ್ಲ ಕಂಪ್ಲೀಟ್ ಶೂಟ್ ಬಂದು ಯಾವುದು
ಧಾರವಾಡ ಅನ್ಸುತ್ತೆ. ಕಂಪ್ಲೀಟ್ ಶೂಟ್ ಬಂದು ಹುಬ್ಳಿನ ಧಾರವಾಡ, ಲೈಕ್ ಟ್ರೇಸ್ ಮಾಡ್ತಾ ಇಲ್ಲ ಓಕೆ ಬೆಳಗಾವಿಲಿತ್ತು. ಕಂಪ್ಲೀಟ್ ಶೂಟ್ ಅಲ್ಲೇ ಮಾಡಿದ್ದೆ. ಆ್ಯಂಡ್ ಅವಾಗ ನಾನು ಅಕ್ಸೆಂಚರ್ ವರ್ಕ್ ಮಾಡ್ತಾ ಇದ್ದೆ. ಸೊ ಜಾಬ್ನು ಅದನ್ನು ಮ್ಯಾನೇಜ್ ಮಾಡಿಕೊಂಡು 1 ವೀಕ್ 10 ಡೇಸ್ ಟೈಮ್ ಕೊಟ್ಬಿಟ್ಟು ಕಂಪ್ಲೀಟ್ ಶೂಟ್ ಮುಗಿಸಿದ್ದೆ. ವ್ಯೂಹ ಮೂವಿ ಸಾಂಗ್ಸ್ ತುಂಬ ಚೆನ್ನಾಗಿದೆ, ಯೂಟ್ಯೂಬಲ್ಲಿದೆ, ಚೆಕ್ ಮಾಡಿ. ಸೊ ಈ ಥರ ನನ್ನ ಆ್ಯಕ್ಟಿಂಗ್ ಜರ್ನಿ ಬೆಳೀತಾ ಹೋಯ್ತು. ಇನ್ನು ಆ್ಯಕ್ಟಿಂಗ್ ಎಲ್ಲ ನಾನು ಹೇಳಿದ್ದು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ಇಂಜಿನಿಯರಿಂಗಲ್ಲಿ ಇದ್ದಾಗ ಅಂತ. ಸೊ ಸೆಕೆಂಡ್ ಇಯರ್ ಹಾಗಿತ್ತು. ಆ್ಯಂಡ್ ಇಂಜಿನಿಯರಿಂಗ್ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಕಡಿಮೆ ಫ್ರೆಂಡ್ಸ್ ಇರೋದು. ಸೊ ನಮ್ದು ಏನಿತ್ತೋ ಗ್ಯಾಂಗ್ ಗೊತ್ತಿರುತ್ತೆ ನಿಮಗೆ, ಪ್ರಾಜೆಕ್ಟ್ ಅಂತ ಎಲ್ಲ ಬರುತ್ತೆ. ಸೊ ಆ ಪ್ರಾಜೆಕ್ಟ್ ಗ್ಯಾಂಗಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಒಬ್ಬ ಹುಡುಗ, ನಾವು 3 ಜನ ಹುಡುಗಿರು. ಮುಂದೆ ನಂಗೆ ಟೈಮ್ ಸಿಕ್ಕರೆ ನನ್ನ ಫ್ರೆಂಡ್ಸ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸಖತ್ ಎಂಜಾಯ್ ಮಾಡ್ತಿದ್ವಿ. ಏನೋ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕಿತ್ತು. ಬಟ್ ನನಗೆ ಸಿಕ್ಕಿದ್ದ ಲೆಕ್ಚರರ್ ಬಂದುಬಿಟ್ಟು ಅವ್ರಿಗೂ ನಮಗೂ ಆಗ್ತಲೇ ಇರಲಿಲ್ಲ. ಅಷ್ಟು ಕಾಂಟ್ರವರ್ಸಿ ನಂದಂತೂ ಕಾಲೇಜಲ್ಲಿ. ನಾನು ಹೆಂಗೆ ಅಂದರೆ ಡೈರೆಕ್ಟ್ ಫೇಸ್ ಟು ಫೇಸ್ಗೆ ಹೇಳೋದು, ಅದಕ್ಕೆ ತಕ್ಕಂಗೆ ನಮ್ಮಪ್ಪ ಸಪೋರ್ಟು. ಸೊ ನನಗೇನಾದರೂ ಬೈದ್ಬಿಟ್ರೆ ನಾನು ತಪ್ಪಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ನೀವೇನಿಗೆ ಮಾತಾಡಿದ್ರಿ ಹಂಗೆ ಅಂತ. ಸೊ ನಾನು ಅಪ್ಪಂಗೆಲ್ಲ ಫೋನ್ ಮಾಡಿ ಹೇಳಿಬಿಟ್ರೆ ಅವರು ಅಷ್ಟೇ ಫುಲ್ಲು ಇಲ್ಲ ನೀನು ಮಾತಾಡೋಗಮ್ಮ ಅಂತ ಅಂತಾರೆ. ಸೊ ಆ ರೇಂಜಿಗೆ ಇದ್ದಿದ್ದರಿಂದ ಕಾಲೇಜಲ್ಲಿ ತುಂಬ ಲೆಕ್ಚರರ್ಸ್ನ ಹೆದ್ರಾಕೊಂಡ್ಬಿಟ್ಟಿದೆ. ಕಾಲೇಜ್ ಈ ಥರ ಇತ್ತು. ಪ್ರಾಜೆಕ್ಟ್ ಕೊನೆಗೆ ನನಗೆ ಯಾರು ಬೇಡ ಅಂತ ಅಂದ್ಕೊಂಡು ಅವರೇ ಸಿಕ್ಕಿದ್ರು. ಅವ್ರು ಏನು ಮಾಡಿದ್ರಂದರೆ ಪ್ರತಿಯೊಂದು ಜರ್ನಿನೂ ಬೇಕಂತ ಡಿಫಿಕಲ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಮಗೆ. ಬಟ್ ನಾವು ಆ ಜರ್ನಿನೆಲ್ಲ ಎಂಜಾಯ್ ಮಾಡ್ತಿದ್ವಿ. ಯಾವ ಥರ ಅಂತ ಅಂದರೆ ಪ್ರಾಜೆಕ್ಟ್ಗೆ ಅಂತ ರಿಸರ್ಚ್ ಮಾಡೋಕೆ ಹೋಗ್ಬೇಕಿತ್ತಲ್ವಾ. ಸೊ ಸರ್ ಹೇಳಿದ್ರೆ ರಿಸರ್ಚ್ ಮಾಡ್ಬೇಕಂತ ಹೊರಗಡೆ ಹೋಗೋದು. ಒಂದು ಬೈಕ್ ಇತ್ತು ನನ್ನ ಫ್ರೆಂಡ್ ಹತ್ರ. ಅವನು ಈಗಲೂ ನಂಗೆ ತುಂಬ ಕ್ಲೋಸ್ ಫ್ರೆಂಡ್, ಅವನು ಪವನ್ ಅಂತ. ಮುಂದೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅನ್ನಲ್ಲ. ಅವನು, ನಾನು ಮತ್ತು ಇನ್ನೂ 2 ಹುಡುಗಿರು ಒಂದೇ ಬೈಕಲ್ಲಿ ಹೋಗೋದು. ಪ್ರಾಜೆಕ್ಟ್ ಹೆಸರು ಹೇಳ್ಕೊಂಡು ಡಾಬಾಗಳಿಗೆ ಹೋಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡೋದು. ಆ್ಯಂಡ್ ದೂರ ಹೋಗಿ ರಿಸರ್ಚ್ ಮಾಡೋದು, ಹೀಗೆಲ್ಲ ಮಾಡಿದ್ವಿ. ಕೊನೆಗೂ ಪ್ರಾಜೆಕ್ಟ್ ನಾವು ಅಂದ್ಕೊಂಡಿದ್ದ ರೇಂಜಿಗೆ ಸಕ್ಸಸ್ ಆಗಲಿಲ್ಲ. ಬಟ್ ಆಯಿತು, ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಇಂಜಿನಿಯರಿಂಗ್ ಜರ್ನಿ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಷನಲ್ಲಿ, ನನಗೆ ಕಾಲೇಜ್ ಸಿಕ್ಕಿರಲಿಲ್ಲ ಅಲ್ವಾ. ಸೊ ಒಂಥರ ಅರ್ಜೆಂಟಲ್ಲಿ ಇದಾಯಿತು. ಆಮೇಲೆ ಒಂದು ಬ್ಯಾಕ್ಔಟ್ ಬೇರೆ ಆಗಿಬಿಟ್ಟೆ. ಮತ್ತೆ ಕ್ಲಿಯರ್ ಮಾಡ್ಕೊಂಡು ಎಲ್ಲನೂ ಸ್ಮೂತಾಗಿ ಹೋಯಿತು. ಹೋಗ್ತಾ ಫೈನಲ್ ಆಗಿ ನನಗೆ ಒಂದು ಒಳ್ಳೆ ಫ್ರೆಂಡ್ಸ್ ಗ್ಯಾಂಗ್ ಸಿಕ್ಕಿದ್ದು. ಯಾವುದೇ ಕಾಲೇಜ್ ಆದರೂ ಅಷ್ಟೇ, ನಾವು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ನ ಆ ಥರದಲ್ಲಿ ಮಾಡ್ಕೊಂಡು ಬಿಡ್ತೀವಿ. ಬಟ್ ಆಮೇಲೆ ಹೋಗ್ತಾ ಲಾಸ್ಟಿಗೆ ಸಸ್ಟೈನ್ ಆಗ್ತಾರೆ ಗೊತ್ತಾ, ಅವರೇ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ, ಅವಳಿಗೂ ನನಗೂ ಯೂಶ್ವಲಿ ಸ್ಟಾರ್ಟಿಂಗಲ್ಲಿ ಆಗ್ತಲೇ ಇರಲಿಲ್ಲ. ಬಟ್ ಹೋಗ್ತಾ ನಾವು ಹೆಂಗೆ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ವಿ ಅಂದರೆ ಈಗಲೂ ಕೂಡ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವೆಲ್ಲ. ಫ್ರೆಂಡ್ಶಿಪ್ ಅಂದರೆ ಹಾಗೆ ಅಲ್ವಾ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಕಾಲೇಜ್ ವೈಸ್ ಎಲ್ಲ. ಆ್ಯಂಡ್ ಪ್ರಾಜೆಕ್ಟ್ ವೈಸು ಮಾಡಿದ್ವಿ. ಆ್ಯಂಡ್ ಕಾಲೇಜಲ್ಲಿ ಒಂಥರ ಡಾನ್ ಇದ್ದಂಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದ್ಸಲಿ ಅದೇ ನಂಗೆ ಲೆಕ್ಚರರ್ ಆಗಲ್ಲ ಅಂತ ಹೇಳಿದ್ನಲ್ಲ, ಅವರು ಸುಳ್ಳು ಹೇಳಿ ನನಗೆ ಲ್ಯಾಬಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ರು. ಯಾವ ಥರ ಅಂದರೆ ಸಮಥಿಂಗ್ ಮೆಕ್ಯಾನಿಕಲ್ ಥಿಂಗ್, ಅದು ಇವಾಗೆಲ್ಲ ಮರ್ತೋಗ್ಬಿಟ್ಟಿದೆ. ಅದನ್ನ ರಾಂಗಾಗಿ ಕೊಟ್ಟಿದ್ರು ಅವರು. ಸೊ ನಾನು ಹೇಳಿದೆ, ಇಲ್ಲ ನೀವು ರಾಂಗಾಗಿ ಕೊಟ್ಟಿದ್ದೆ, ಅದಕ್ಕೆ ನಂಗೆ ರಿಸಲ್ಟ್ ಬರ್ತಾ ಇಲ್ಲ. ಬಿಕಾಸ್ ನಂದು ಪ್ರಾಜೆಕ್ಟ್ಗೆ ಅವರೇನೆ ಲಾಸ್ಟ್ ಫೈನಲ್ ಎಕ್ಸಾಮ್ಸಲ್ಲಿ ಬಂದಿದ್ದಾರೆ. ಅದನ್ನೇನಾದರೂ ಅವ್ರು ನನ್ನ ಬ್ಯಾಕ್ಔಟ್ ಮಾಡಿಬಿಟ್ರೆ ಗೊತ್ತಲ್ಲ, ಫೇಲ್ ಆಗಿಬಿಡ್ತೀನಿ ನಾನು ಫೈನಲ್ ಎಕ್ಸಾಮ್ಸ್. ಸೊ ನಾನು ವಾದ ಮಾಡಿದೆ, ಇಲ್ಲ ನೀವು ರಾಂಗ್ ಕೊಟ್ಟಿದ್ದೀರಾ ಅಂತ. ಈ ವಾಸ್ ಲೈಕ್ ಹೌದಾ ಹಂಗೆ ಹಿಂಗೆ ಅಂತ. ಆಮೇಲೆ ಫೈನಲ್ ಆಗಿ ನೋಡಿದ್ರೆ ಅವರು ರಾಂಗ್ ಕೊಟ್ಟಿದ್ರು. ಅಲ್ಲೇ ಪ್ರೂವ್ ಆಯಿತು. ಅದನ್ನು ಜಿದ್ದಿಟ್ಕೊಂಡ್ಬಿಟ್ಟು ಏನು ಮಾಡಿದ್ರು ಅವರು, ಇನ್ನೊಬ್ರು ಸರ್ ಏನೋ ವಿಷಯಕ್ಕೆ ಅಟೆಂಡೆನ್ಸ್ಗೆ ಅಂತ ಬಂದರು. ಅವ್ರ ಮುಂದೆ ಏನು ನೀನು ಅಲ್ಲಿಂದನೇ ಆನ್ಸರ್ ಮಾಡೋದು ದುಡ್ದಿಂದನೇ, ಅವ್ರು ಕರೆದಾಗ ನಾನು ಎಲ್ಲಿದ್ನೋ ಅಲ್ಲಿಂದ ಪ್ರೆಸೆಂಟ್ ಸಮಥಿಂಗ್ ಏನೋ ಹೇಳಿದ್ದೀನಿ, ನೀನೇನು ಅಲ್ಲಿಂದನೇ ಆನ್ಸರ್ ಮಾಡೋದು, ಹತ್ರ ಬಂದು ಆನ್ಸರ್ ಮಾಡಬೇಕಲ್ವಾ ನೀನು, ಹಂಗೆ ಹಿಂಗೆ ಅಂತ ಎಲ್ಲರ ಮುಂದೆ ಹೋಗ್ಬಿಟ್ರು. ನಂಗೆ ಅದು ಸಖತ್ ಇರಿಟೇಷನ್ ಆಗ್ಬಿಡ್ತು. ಬಿಕಾಸ್ ನಾನು ತಪ್ಪಿಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ಗಲ್ಲ. ಇವಾಗಲೂ ಅಷ್ಟೇ, ನಮ್ಮ ಅಪ್ಪ ಆಗಲಿ, ನನ್ನ ಗಂಡ ಆಗಲಿ, ಯಾರಾದರೂ ಆಗಲಿ, ನಾನು ತಪ್ಪು ಮಾಡಿದರೆ ಮಾತ್ರ ಅವ್ರ ಮಾತು ಕೇಳ್ತೀನಿ, ಇಲ್ಲ ನಾನು ಯೂಶ್ವಲಿ ಮಾಡಲ್ಲ. ಹಂಗಾಯಿತು, ನಂಗೆ ಬೇಜಾರಾಗ್ಬಿಟ್ಟು ತಕ್ಷಣ ಅಪ್ಪ ಫೋನ್ ಮಾಡಿದೆ, ಅಪ್ಪ ನನಗೆ ಕಾಲೇಜಲ್ಲಿ ಓದಲ್ಲ, ನನಗೆ ಆಗ್ತಾಯಿಲ್ಲ, ಈ ಕಾಲೇಜ್ ಸರಿ ಇಲ್ಲ, ನನಗೆ ಕಾಲೇಜ್ ಬೇಡ, ನನಗೆ ಏನಾಯಿತು ಅಂದರೆ ಈ ಥರ ಆಯ್ತು, ಹೋಗಿ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡು. ಪ್ರಿನ್ಸಿಪಲ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ ನಾನು ಅವ್ರ ಬಗ್ಗೆ. ಅವತ್ತಿಂದ ಅವಯ್ಯ ಏನು ಮಾಡಿಬಿಟ್ಟ, ಅವಯ್ಯ ಅಂತಲೇ ಅಂತೀನಿ, ಬಿಕಾಸ್ ನಾನು ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ರು ಅವರು. ಏನು ಮಾಡಿದ್ರು, ನಂದು ಯಾವುದೂ ಕರೆಕ್ಷನ್ ಮಾಡಲ್ಲ, ನೀನು ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಟ್ಟಲ್ಲ, ನೀನು ಪ್ರಿನ್ಸಿಪಲ್ ಹತ್ರನೇ ನೋಡ್ಕೊ ಹೋಗು ಅಂತ ಉಲ್ಟಾ ಹೊಡ್ಬಿಟ್ರು. ನನಗೆ ಅದು ಯಾವ ಥರ ಪಾಸಿಟಿವ್ ಆಯ್ತಂದರೆ, ನನ್ನ ಡಿಪಾರ್ಟ್ಮೆಂಟ್ಗೆ HR ಒಬ್ಬೊಬ್ರು ಇರ್ತಾರಲ್ವಾ, ಸೊ ಅವ್ರೇನು ಮಾಡಿದ್ರು, ಬಿಡು ನಾನು ಕರೆಕ್ಷನ್ ಮಾಡ್ಕೊಡ್ತೀನಿ ನಿನಗೆ ಅಂತ ಅಂದರು. ಸೊ ವಾಸ್ ಸೋ ಸ್ವೀಟ್ ಆ್ಯಕ್ಚುಲಿ. ಅವರಷ್ಟು ಸ್ವೀಟಾಗಿ ಯಾರು ಇರಲ್ಲ ಅಂತ ಅನಿಸುತ್ತೆ. ಅಷ್ಟು ನನಗೆಲ್ಲ ಇವಾಗ ಎಲ್ಲರಿಗೂ ಸ್ಕೋರು 25ಗೆ 13-14 ಬರ್ತಿದ್ದಾರೆ, ನನಗೆ 25-25, 24-24 ಈ ಥರ. ಸೊ ನನಗೆ ಅಡ್ವಾಂಟೇಜ್ ಆಯಿತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಲ್ಮೋಸ್ಟ್ 6 o'clock 9 o'clock ಆಯಿತು. ಬರೀ ಈ ಪ್ರೋಗ್ರಾಮ್ನ ರಿವ್ಯೂ ಮಾಡೋಕ್ಕೆ ಅಂತಲೇ ಕೂತಿದ್ದೀನಿ. ಬಿಕಾಸ್ ಒಂದೊಂದು ಪ್ರೋಗ್ರಾಮ್ನು ಲೈಕ್ ಡಿಸೈನ್ ಮಾಡಿರೋದು ಆ ಥರ ಇರೋದ್ರಿಂದ ಒಂದು ಮಿಸ್ಟೇಕ್ಸ್ ಬರಬಾರ್ದು
ಅಂತ ಎಷ್ಟು ಟ್ರೈ ಮಾಡ್ತೀನಿ ಅಂತ ಅಂದರೆ ಕಂಪ್ಲೀಟ್ ಇದನ್ನ ನಾನು ರಿವ್ಯೂ ಮಾಡೇ ಅಪ್ರೂವ್ ಮಾಡೋದು, ಜೊತೆಗೆ ವಾಯ್ಸ್ ಓವರ್ ಕೊಡೋದಿರುತ್ತೆ. ಸೊ ವಾಯ್ಸ್ ಓವರ್ ಮೈಕಿಂದ ಇಲ್ಲೇ ಕೊಟ್ಕೊಂಡ್ಬಿಡ್ತೀನಿ. ಒಂದೊಂದು ಚೆಕ್ ಮಾಡಿ ನನಗೆ ಎಲ್ಲಿ ಕೊಡ್ಬೇಕನ್ಸುತ್ತೆ ಪಾಸಿಟಿವ್ ಆಗಿ, ಆ್ಯಂಡ್ ಎಲ್ಲಿ ಕಮ್ಯುನಿಕೇಷನ್ ಬೆಳೆಸ್ಬೇಕನ್ಸುತ್ತೆ ಸೆಷನ್ ಮಾಡಬೇಕಾದ್ರೆ ಅಲ್ಲಿ ಕಂಪ್ಲೀಟಾಗಿ ನಾನು ವಾಯ್ಸ್ ಕೊಟ್ಬಿಡ್ತೀನಿ. 3.5 hours ಆಯಿತು ಒಂದು ವಿಡಿಯೋ ರಿವ್ಯೂ ಮಾಡೋಕ್ಕೆ. ಈ ಥರನೇ ನನ್ನ ಡೈಲಿ ಜರ್ನಿ ಇರುತ್ತೆ. ಸೊ ನಂದು ಇವಾಗ ಸ್ಟಾರ್ಟ್ ಆದಮೇಲೆ ಲೈಫ್ ಇದೇ ಥರ ಕಂಪ್ಲೀಟ್ ಬ್ಯುಸಿ ಹೋಲ್ ಡೇ. ವಾಟ್ ಎವರ್ ಎಷ್ಟೇ ಟಯರ್ಡ್ ಆಗಿರಲಿ ನನ್ನ ಕೆಲಸನ ಮುಗಿಸ್ಲೇಬೇಕಲ್ವಾ, ಮಾಡಲೇಬೇಕು. ಲಾಸ್ಟ್ ಇವಾಗ ಅಪ್ಲೋಡ್ ಮಾಡಿಬಿಟ್ರೆ ಅವ್ರು ರೆಂಡರ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಇವತ್ತು ಆ್ಯಕ್ಚುಲಿ ನನಗೆ ಅಷ್ಟು ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಬಟ್ ಸ್ಟಿಲ್ ನನ್ನ ಟಿಪ್ಸ್ ಏನು ಕೊಡಬೇಕು ಅದನ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತಿನ ಟಿಪ್ ಇನ್ನೊಂದು ಏನಂದರೆ ಲೈಫ್ ಸ್ಟೈಲ್ ಟಿಪ್ ಬಂದು, ನಿಮ್ಗೇನಾದರೂ ಆಗ್ತಾ ಇಲ್ವಾ, ಇಲ್ಲ ನಿಮ್ಗೇನಾದರೂ ತಪ್ಪು ಅನಿಸ್ತಿದ್ಯಾ, ಇಲ್ಲ ನೀವು ಅದು ಮಾಡೋಂಗೆ ಇಷ್ಟ ಇಲ್ವಾ, ನೋ ಅಂತ ಡೈರೆಕ್ಟ್ ಆಗಿರಿ. ತುಂಬ ಜನ ನೋ ಅಂತ ಹೇಳೋಕ್ಕೆ ಎದ್ರುಕೊಂತೀರಾ, ಏನಾಗ್ಬಿಡುತ್ತೋ ಅಂತ ಅನ್ಕೊಂತೀರಾ, ಇಲ್ಲ ಅಯ್ಯೋ ನೋ ಅಂದರೆ ಅವರು ಏನು ಬೇಜಾರು ಮಾಡ್ಕೋತಿರೋ ಅಂತ ಅನ್ಕೊಂಡು ನೀವು ಬೇಜಾರು ಮಾಡ್ಕೊತೀರ ಅಲ್ವಾ. ಸೊ ಅದು ನಮಗೆ ಬೇಕಾಗಿಲ್ಲ. ಬಿಕಾಸ್ ನಾವು ಇವತ್ತು ನೋ ಅಂತ ಅನ್ಲಿಲ್ಲ ಅಂದರೆ ನೆಕ್ಸ್ಟ್ ಡೇ ನಮಗೆ ಅದು ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ ನಾನು ಅವತ್ತು ಹೇಳಿದರೆ ಅದು ಹಿಂಗಿರ್ತಿತ್ತು ಅನ್ಸುತ್ತೆ, ಕರೆಕ್ಟಾಗಿ ಇರ್ತಿತ್ತು ಅನ್ಸುತ್ತೆ ಅಂತ. ಆ ಥರ ಯಾವತ್ತೂ ಮಾಡ್ಕೊಂಬಿಡಿ. ಫಸ್ಟ್ ಆಫ್ ಆಲ್ ನೋ ಅಂದು ನಿಮ್ಮ ಎನರ್ಜಿನ, ನಿಮ್ಮ ಟೈಮ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಯಾರಿಗೋಸ್ಕರನೋ ಬಲವಂತವಾಗಿ ಶಾಪಿಂಗ್ ಹೋಗೋದು, ಅವ್ರು ಸುಮ್ಮನೆ ಹೋಗ್ತಿದ್ದಾರೆ ನಿನ್ನ ಕರೆದ್ರು ನೀವು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಹೋಗೋದು, ಈ ಥರ ಮಾಡಬೇಡಿ. ಬೌಂಡ್ರೀಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಲ್ಲ, ನನ್ನ ಕೈಲಿ ಆಗಲ್ಲ, ನಾನು ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಫೋರ್ಸ್ಫುಲಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನನಗೆ ಬ್ರೇಕ್ ಬೇಕಂತಂದರೆ ನಾನು ಬ್ರೇಕ್ ತೊಗೊತೀನಿ, ನನಗೆ ವಾಕ್ ಹೋಗ್ಬೇಕಂದ್ರೆ ವಾಕ್ ಹೋಗ್ತೀನಿ, ವರ್ಕೌಟ್ ಮಾಡ್ಬೇಕಂದ್ರೆ ವರ್ಕೌಟ್ ಮಾಡ್ತೀನಿ. ಸೊ ನಾನು ಯಾವಾಗಲೂ ಹಿಂಗೆ, ನಾನು ನೋ ಅನ್ನೋಕ್ಕೆ 99% ಇದುವರೆಗೂ ನಾನು ಥಿಂಕ್ ಮಾಡಲ್ಲ. ಬಟ್ 1% ಮೇ ಬಿ ಒಂದೊಂದ್ಸರಿ ಥಿಂಕ್ ಮಾಡಿರ್ತೀನೇನೋ. ಬಟ್ ಆದಷ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ಇಂಪಾರ್ಟೆಂಟ್, ನಿಮ್ಮ ಟೈಮ್ ನಿಮಗೆ ಇಂಪಾರ್ಟೆಂಟ್. ನೋ ಅನ್ನೋಕ್ಕೆ ಯೋಚನೆ ಮಾಡಿಬಿಟ್ಟು ಅದನ್ನು ಸಫರ್ ಮಾಡೋ ಥರ ಮಾಡಬೇಡಿ, ಇಲ್ಲ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋ ಥರ ಮಾಡಬೇಡಿ. ಇದು ಇವತ್ತಿನ ನಿಮ್ಮ ಲೈಫ್ ಸ್ಟೈಲ್ ಟಿಪ್. ಆ್ಯಂಡ್ ನನ್ನ ಊಟ ಬಗ್ಗೆ ಬರೋದಾದರೆ, ನಾನು ಹೇಳಿದ್ನಲ್ಲ ಲೋ ಕಪ್ ಸ್ಟಾರ್ಟ್ ಮಾಡಿರೋದ್ರಿಂದ ನೈಟ್ ಊಟ ಇಲ್ಲ. ಆ್ಯಕ್ಚುಲಿ ಊಟ ಮಾಡಿಲ್ಲ ಅಂತಲ್ಲ, ನಾನು ಎಕ್ಸ್ಟ್ರಾ ಪ್ರೋಟೀನ್ ತೊಗೊತೀನಲ್ಲ, ಪ್ರೋಟೀನ್ ಪೌಡರ್ ತೊಗೊತೀನಲ್ಲ, ಅದು ಕೂಡ ಆಲ್ಮೋಸ್ಟ್ ನನಗೆ 250 ಕ್ಯಾಲೋರೀಸ್ ಬರುತ್ತೆ ವಿತ್ ಪ್ರೋಟೀನ್. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೊತೀನಿ. ಕಾಪ್ಸ್ ಅಂದರೆ ಹಿಂಗೆ ಇನ್ನೂ ಡೀಟೇಲಾಗಿ ನಿಮ್ಗೆ ನಾಳೆಯಿಂದ ಗೊತ್ತಾಗುತ್ತೆ ನಾನು ಕಾಪ್ಸ್ನ ತೆಗೆದು ಹೇಗೆ ಪ್ರೋಟೀನ್ನ ಮ್ಯಾನೇಜ್ ಮಾಡ್ತೀನಿ ಅಂತ. ಇವತ್ತು ಬೆಳಗ್ಗೆನೇ ರೈಸ್ ಲೋಡ್ ಮಾಡಿದ್ರಿಂದ, ಆ್ಯಂಡ್ ಇವತ್ತು ನನಗೆ ವರ್ಕೌಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಆಬ್ವಿಯಸ್ಲಿ ಸಂಡೇ ರೆಸ್ಟ್ ಡೇ, ಗಿಲ್ಟ್ ಏನೂ ಇಲ್ಲ, ಬಟ್ ಅಟ್ಲೀಸ್ಟ್ ವಾಕ್ ಹೋಗ್ತಾ ಇದ್ದೆ. ಬಟ್ ಇವತ್ತಿದ್ದು ರಿವ್ಯೂ ಕೂತ್ಕೊಂಡಿದ್ದರಿಂದ ಮತ್ತು ಕಂಟಿನ್ಯೂಸ್ ಕಾಲ್ಸ್ ಇತ್ತು, 2-3 ಅವರ್ ಮಾತಾಡಿದ್ದೆ. ಮತ್ತು ಜೊತೆಗೆ ಒಂದು ಯಾವುದೋ ಎಸ್ಕಲೇಷನ್ ಬೇರೆ ಬಂದಿತ್ತು, ಅವ್ರ ಹತ್ರ ಮಾತಾಡಿದ್ದೆ. ಹೋಲ್ ಡೇ ನಾನು ಮಾತಾಡಿನೇ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ನನಗೆ ಇದು ರಿವ್ಯೂ ಮಾಡಬೇಕಿತ್ತು. ಬಿಕಾಸ್ ರೆಂಡರ್ಗೆ ಹಾಕಿದ್ರೆ ಪಾಪ ಅವ್ರಿಗೆ 2-3 ಅವರ್ ರೆಂಡರ್ ಆಗಕ್ಕೆ ತೊಗೊಳುತ್ತೆ. ಒಂದು ಎಡಿಟಿಂಗ್ ಅನ್ನೋದು ಅಷ್ಟು ಈಸಿನೇ ಅಲ್ಲ, ದೇ ಟೇಕ್ ಲಾಂಗ್ ಟೈಮ್. ಒಂದೊಂದು ಸ್ಕ್ರೀನ್ನು ಕೂಡಿಸ್ಬೇಕು, ಮಾಡಬೇಕು ಅಂತ. ಜೊತೆಗೆ ವಾಯ್ಸ್ ರಾಂಗ್ ಆಗಿರುತ್ತೆ, ಒಂದ್ಸಲಿ ವಾಯ್ಸ್ ಕೊಡಬೇಕಾಗುತ್ತೆ. ರೆಂಡರ್ ಆಗಬೇಕು 1 ಗಂಟೆ ಎಪಿಸೋಡ್ ಅಂತ ಅಂದರೆ ಮಿನಿಮಮ್ 3 ಅವರ್ ತೊಗೊಳುತ್ತೆ. ಈಗ ನಾನು ಅವ್ರಿಗೆ ಕಳಿಸಿದ್ರೆ ಪಾಪ ಅವರು 3 ಅವರ್ ರೆಂಡರ್ ಮಾಡಿ ಸೇವ್ ಮಾಡಿ ಎಗೇನ್ ನಾವು ಮತ್ತೆ ನಮ್ಮ ಹರ್ವಿಲ್ ಅಪ್ಲಿಕೇಶನ್ಗೆ ಡಿಪ್ಲಾಯ್ ಮಾಡೋಕ್ಕೆ ಒಂದು 3 ಅವರ್ ಆಗುತ್ತೆ. ಮಧ್ಯರಾತ್ರಿವರೆಗೂ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಟೆನಿಕಾಸ್ಟ್ ಮುಗಿಸೋಣ ಅಂತ ಕೂತಿದ್ದೆ. ಜಸ್ಟ್ ನೌ ಇಟ್ ಡನ್. ಇವಾಗ ಅಪ್ಲೋಡ್ ಆದರೆ ಆ್ಯಂಡ್ ದೆನ್ ರೆಂಡರ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ಆದಷ್ಟು ನಿಮ್ಮ ಟೈಮ್ ನಿಮಗೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳಿ, ಅದನ್ನೇ ಹೇಳೋದು ನಾನು. ಆ್ಯಂಡ್ ನಮ್ಮ ಇವತ್ತಿನ ಚಾಲೆಂಜಸ್ ನಿಮಗೆಲ್ಲ ಜ್ಞಾಪನ ಇದೆ ಅಂತ ಅನ್ಕೊತೀನಿ. ಇವತ್ತಿನ ಚಾಲೆಂಜ್ ಆಫ್ ದ ಡೇ, ಡೈಲಿ ಒಂದಣ್ಣನ ನಿಮ್ಮ ಡಯಟಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ. ಆ್ಯಂಡ್ ನೋ ಗಿಲ್ಟ್ ಫಾರ್ ಸೆಲ್ಫ್ ಕೇರ್. ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಯಾವುದೇ ರೀತಿ ಗಿಲ್ಟ್ ಬೇಡ. ಡೈಲಿ ಅಟ್ಲೀಸ್ಟ್ 40-45 ಮಿನಿಟ್ಸ್ ಕೊಡಿ, ರೆಸ್ಟ್ ಮಾಡಿ. ಸೇ 1 ರೆಸ್ಪೆಕ್ಟ್ಫುಲ್ ನೋ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಏನು ಕೈಲಿ ಆಗಲ್ಲ ಕೊಡೋ ಅನ್ನೋ ಬದಲು, ಇಲ್ಲ ಮಾಡಿಬಿಟ್ಟು ನಂಗೆ ಇದರಿಂದ ಇದಾಯಿತು ಅನ್ನೋ ಬದಲು, ನೋ ಇಲ್ಲ ನಾನು ಇನ್ನೊಂದು ಜಾಯ್ನ್ ಆಗ್ತೀನಿ ನಿಮ್ಮ ಜೊತೆ. ಈ ಥರ ಸ್ಮಾರ್ಟ್ ವೇಲೋ ಹ್ಯಾಂಡಲ್ ಮಾಡ್ಬೋದು. ಇದನ್ನು ಆದಷ್ಟು ಕಲ್ತ್ಕೊಳ್ಳಿ. ಆ್ಯಂಡ್ ನೋ ಗಿಲ್ಟ್. ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಗಿಲ್ಟ್ ಬೇಡ. ನಿಮ್ಮ ಲೈಫ್ನು ಕೂಡ ಎಂಜಾಯ್ ಮಾಡಿ. ಬಿಕಾಸ್ ಎಲ್ಲರಿಗೂ ಒಂದೇ ಲೈಫ್ ಇರೋದು, ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಜನ್ಮ ಇದೆಯೋ ಇಲ್ವೋ ಅಂತ. ಈ ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿ. ಏನು ಮಾಡಬೇಕಂತ ಅನಿಸುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಇವತ್ತಾಗಿಲ್ವಾ, ಇನ್ನೊಂದು ವಾರದಲ್ಲಿ ಆಗುತ್ತಾ, ಫೈನ್, ಟ್ರೈ ಯುವರ್ ಬೆಸ್ಟ್. ಓಕೆ, ಸಿ ಯು ಗರ್ಲ್ಸ್, ಮೈ ಸ್ಟ್ರಾಂಗ್ ವುಮೆನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಇದೇ ರೀತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸ್ತಿದೆ ಶೇರ್ ಮಾಡ್ಕೊಳ್ಳಿ, ನನಗೂ ಖುಷಿ ಆಗುತ್ತೆ. ನನಗೆ ರ್ಯಾಂಡಮ್ ಆಗಿ ಆ ಅಡುಗೆ ಮಾಡಿದೆ ಈ ಅಡುಗೆ ಮಾಡಿದೆ ಅಂತ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟ ಇಲ್ಲ.
ಸೊ ಅದಕ್ಕೋಸ್ಕರ ಅಂತಲೇ ಈ ಥರ ಟಿಪ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕೊಡ್ತಾ ಇರೋದು. ಜೊತೆಗೆ ವರ್ಕೌಟ್ ವೀಡಿಯೋಸ್ ಪ್ರತಿ ಸಂಡೇ ಬರುತ್ತೆ, ನೀವು ಮಾಡಿ ನನಗೆ ಒಪಿನಿಯನ್ ತಿಳಿಸ್ಬೇಕು. ಆ್ಯಂಡ್ ಮಚ್ ಲವ್. ನಿನ್ನಿನ ವರ್ಕೌಟ್ ವೀಡಿಯೋಗೆ ತುಂಬ ಚೆನ್ನಾಗಿ ಒಪಿನಿಯನ್ ಬಂದಿದೆ ಆ್ಯಂಡ್ ಯು ಗೈಸ್ ಟೋಲ್ಡ್ ಮಿ ದಟ್ ಯು ಡಿಡ್ ಇಟ್ ಅಂತ. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಅಷ್ಟೇ ಸಾಕು. ಓಕೆ, ಸಿಗೋಣ ನಾಳೆ ಇದೇ ಖುಷಿಲಿ. ಬಾಯ್.